ತಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದೆರೆದು ಹೇರುಡಲ ನೆಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು. ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. 32 ಸಂಧಿ ಮುಗಿದಿದೆ. ಇವತ್ತಿನಿಂದ ಫಲಶ್ರುತಿ ಸಂಧಿಯನ್ನು ಹೇಳ್ತಾ ಇದ್ದೇನೆ. ಇದನ್ನು ಶ್ರೀಧ ವಿಠ್ಠಲರು ಬರೆದಿದ್ದಾರೆ. ಅವರಿಗೆ ಕಲ್ಜಿಗಿ ದಾಸಪುರು ಅಂತ ಹೇಳಿ ಕರೀತಾ ಇದ್ದಾರೆ. ಅವರು ಬರೀತಾ ಇದ್ದಾರೆ ನೋಡ್ರಿ, ಹರಿಕಥಾಂಸಾರ 32 ಸಂಧಿಗಳಿಂದ ಕೂಡಿದೆ. ವಾಯುದೇವರು 32 ಲಕ್ಷಣಗಳಿಂದ ಇರುವಂಥವರು. ನಾವು ವಾಯುದೇವರ ಮುಖಾಂತರವೇ ಪರಮಾತ್ಮನ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇದೆ. ಅವರ ಅನುಗ್ರಹ ಆದರೆ ಮಾತ್ರ ಪರಮಾತ್ಮನ ಅನುಗ್ರಹ. ಅದನ್ನು ತೋರಿಸುವುದಕ್ಕೋಸ್ಕರ 32 ಸಂಧಿಗಳನ್ನು ಬರೆದು ಇದು ವಾಯುದೇವರ ರೂಪವೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ. 32 ಲಕ್ಷಣದಿಂದ ಕೂಡಿದಂತಹ ವಾಯುದೇವರ ರೂಪವಾಗಿದೆ. ಇದನ್ನು ಭಕ್ತಿಯಿಂದ ತಿಳಿದುಕೊಂಡು ಜೀವೋತ್ತಮರಾಗಿರುವಂತಹ ವಾಯುದೇವರ ಅನುಗ್ರಹದಿಂದ ಆ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಆ ಪರಮಾತ್ಮನ ಅನುಗ್ರಹವನ್ನು ಪಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ 32 ಸಂಧಿಯನ್ನು ಬರೆದು ಈಗ ಶ್ರೀಧ ವಿಠ್ಠಲರು ಕರ್ಜಿಗಿ ದಾಸರು ಅಂತ ಹೇಳಿ ಇವರು ಜಗನ್ನಾಥ ದಾಸರ ಶಿಷ್ಯರೇ ಅಂತೆ. ತಮ್ಮ ಗುರುಗಳ ಅನುಗ್ರಹದಿಂದ ಮತ್ತು ಪರಮಾತ್ಮನ ಅನುಗ್ರಹದಿಂದ ಈ ಹರಿಕಥಾಮೃತ ಸಾರ ಸಕಲ ಶಾಸ್ತ್ರಾರ್ಥಗಳಿಂದ ಕೂಡಿದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಹರಿಕಥಾಂಸಾರ ಭಕ್ತರಿಗೆ ಮಾತ್ರ ಹೇಳಿಕ್ಕೆ ಹೋಗ್ರಿ, ಯಾರು ಪರಮಾತ್ಮನ ಭಕ್ತರಲ್ವೋ ಅವರಿಗೆ ಹೇಳಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ. ಹರಿಕಥಾಮೃತ ಸಾರ ಶ್ರೀಮದ್ಗುರುವರ ಜಗನ್ನಾಥದಾಸರ ಕರತಲಾಮಕವೆನೆ ಅಮಲಕವೆನೆ ಪೇಳಿದ ಸಕಲ ಸಂಧಿಗಳ ಪರಮ ಪಂಡಿತ ಮಾನಿಗಳು ಮತ್ಸರಿಸಲೆದಗಿಚ್ಚಾಗಿ ತೋರುವ ಅರಸಿಗರಿಗಿದು ತೋರಿ ಪೇಳುವುದಲ್ಲ ಧರೆಯೊಳಗೆ ಹೇಳ್ತಾ ಇದ್ದಾರೆ. ಈ ಹರಿಕಥಾಂಸಾರವನ್ನು ಅಂದರೆ ಬಿಂಬರೂಪಿಯಾಗಿರುವಂತಹ ಪರಮಾತ್ಮನ ಲೀಲಾಕಥಾರೂಪವಾಗಿರುವಂತಹ ಇದು ಎಲ್ಲ ಉಪನಿಷತ್ತುಗಳ ಸಾರವೂ ಆಗಿದೆ. ಅಂತಹ ಗ್ರಂಥವನ್ನು ಶ್ರೀಮದ್ಗುರುವರ ಹೇಳ್ತಾ ಇದ್ದಾರೆ. ಮೋಕ್ಷ ಮಾರ್ಗಕ್ಕೆ ದಾರಿಯನ್ನು ತೋರಿಸುವವರು ನಮ್ಮ ಗುರುಗಳೇ. ಅವರು ನಮ್ಮ ಅಜ್ಞಾನವನ್ನು ಕಳೆದು ಜ್ಞಾನವನ್ನು ಕೊಡುವಂತಹ ಗುರುಗಳು. ಆದ್ದರಿಂದ ನನ್ನ ಗುರುಗಳಾಗಿರುವಂತಹ ಶ್ರೀ ಜಗನ್ನಾಥದಾಸರು ಕರತಲಾಮಲಕವೆನ್ನೆ ಪೇಳಿದ ಸಕಲ ಸಂಧಿಗಳ ಅಂತ ಹೇಳ್ತಾರೆ. ಅಂಗೈಯಲ್ಲಿ ಶುದ್ಧ ನೀರಿನಂತೆ ಅಮಲಕ ಅಂತ ಹೇಳ್ತಾರೆ. ಸ್ವಚ್ಛವಾದ ನೀರನ್ನು ಅಂಗೈಯಲ್ಲಿ ಇಟ್ಟುಕೊಂಡ್ರೆ ಆ ಅಂಗೈಯಲ್ಲಿರುವಂತಹ ಎಲ್ಲ ಗೆರೆಗಳು ಹೇಗೆ ಕಾಣಿಸುತ್ತದೆಯೋ ಅದರಂತೆ ಪರಮಾತ್ಮನ ಪ್ರತಿಪಾದ್ಯವಾಗಿರುವಂತಹ ಎಲ್ಲ ಸಂಧಿಗಳಲ್ಲಿರುವಂತಹ ಆ ಪರಮಾತ್ಮನ ಗುಣಗಳನ್ನು ಸರಿಯಾಗಿ ನೋಡುತ್ತಾ ಎಲ್ಲ ಸಂಧಿಗಳನ್ನು ರಚಿಸಿದ್ದಾರೆ. ಪರಮಾತ್ಮನ ಪ್ರಸಾದ ಅವನ ಅನುಗ್ರಹದಿಂದಲೇ ಸಿಕ್ಕತ್ತೆ. ಅಂತಹದನ್ನು ಅನಾಯಾಸವಾಗಿ ಹೇಳಿರುವಂಥ ಸಕಲ ಸಂಧಿಗಳಲ್ಲಿ ರಹಸ್ಯವನ್ನು
ತಿಳಿಯದೇ ಇರುವ ಪರಮ ಪಂಡಿತ ಮಾನಿಗಳು, ನಾವೇ ಪಂಡಿತರು ಅಂತ ಹೇಳಿ ಅಹಂಕಾರಯುಕ್ತರಾಗಿರುವಂಥವರು ಮತ್ಸರಿಸಲು ಏನು ಕನ್ನಡದಲ್ಲಿ ಬರೆದಿದ್ದಾರೆ, ಇದೇನು ಸರಿಯಾಗಿಲ್ಲ ಅಂಥೇಳಿ ಹೊಟ್ಟೆ ಕಿಚ್ಚು ಪಟ್ಟರೆ ಅವರು ಹೇಳ್ತಾ ಇದ್ದಾರೆ, ಅವರ ಹೃದಯಕ್ಕೆ ಇದು ಎದೆಗಿಚ್ಚಾಗಿ ತೋರು ಅಂತ ಹೇಳ್ತಾರೆ. ಬೆಂಕಿಯಂತೆ ಅವರ ಜ್ಞಾನವನ್ನೆಲ್ಲ ಸುಟ್ಟು ಹಾಕುತ್ತೆ ಅಂತ ಹೇಳ್ತಾರೆ. ಇದ್ದ ಜ್ಞಾನವನ್ನು ನಾಶ ಮಾಡಿ ಹಾಕುತ್ತೆ ಅಂತ, ಏನು ಅಲ್ಪ ಸ್ವಲ್ಪ ಇರುತ್ತೆ ಅವು. ಧರೆಯೊಳಗೆ ಅರಸಿಕರಿಗೆಲ್ಲ ತೋರಿ ಪೇಳುವುದಲ್ಲ, ಪರಮಾತ್ಮನ ಮಹಿಮೆಯನ್ನು ತಿಳಿಯದೇ ಇರುವಂತಹ ಮೂಢರಿಗೆ, ಕಾವ್ಯದಲ್ಲಿ ರುಚಿ, ಇದು ಹರಿಮಹಿಮೆಯ ಕಾವ್ಯ, ಅದರಲ್ಲಿ ರುಚಿ ಇಲ್ಲದೇ ಇರುವಂತಹ ಅಜ್ಞಾನಿಗಳಿಗೆ ಈ ಗ್ರಂಥವನ್ನು ಹೇಳಬಾರ್ದು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಉಪನಿಷತ್ತುಗಳು ಬಂದಿದೆ. ಯಾರು ಭಕ್ತರಿದ್ದಾರೆಯೋ, ಯಾರು ಭಕ್ತಿಯಿಂದ ಕೇಳ್ತಾರೆಯೋ ಅವರಿಗೆ ಹೇಳಲಿಕ್ಕೆ ಹೋಗ್ರಿ, ಸುಮ್ಮನೆ ಎಲ್ಲರಿಗೂ ಹೇಳಲಿಕ್ಕೆ ಹೋಗಬೇಡ್ರಿ ಅಂತ ಹೇಳಿದ್ದಾರೆ. ಭಾಮಿನಿ ಷಟ್ಪದಿಯ ರೂಪದಲ್ಲಿ ಮಹಾದ್ಭುತ ಕಾವ್ಯದಾದಿಯೊಳಾ ಮನೋಹರ ತರತರಾತ್ಮಕ ನಾಂದಿ ಪದ್ಯಗಳ ಯಾಮಯಾಮಕ್ಕೆ ಪಡಿಸುವವರ ಸುಧಾಮಸಕ ಕೈ ಪಿಡಿಯಲೋಸುಗ ಪ್ರೇಮದಿಂದಲೇ ಪೇಳ್ದ ಗುರು ಕಾರುಣ್ಯಕ್ಕೆ ನೆಂಬೆ. ಇಲ್ಲಿ ಹೇಳ್ತಾ ಇದ್ದಾರೆ, ಭಾಮಿನಿ ಷಟ್ಪದಿ. ಭಾಮಿನಿ ಷಟ್ಪದಿಯಲ್ಲಿ ಎರಡನೇ ಅಕ್ಷರ ಒಂದೇ ಇರುತ್ತೆ. ನೋಡ್ರಿ, ಭಾಮಿನಿ, ಮಹಾ, ಮನೋಹರ, ಮ ಇತ್ಯಾದಿ ಎರಡನೇ ಅಕ್ಷರ ಒಂದೇ ಇರ್ತದೆ. ಇಲ್ಲಿ ಪೂರ್ತಿ ತೆಗೆದು ನೋಡ್ರಿ, ಎರಡನೇ ಅಕ್ಷರ ಒಂದೇ ಇರ್ತದೆ. ಭಾಮಿನಿ ಷಟ್ಪದಿಯಲ್ಲೇ ಯಾಕೆ ಹೇಳಿದರು ಅಂತಂದರೆ, ಇದು ಸರಸವಾಗಿರುವಂತಹ ಕಾವ್ಯ. ಆದ್ದರಿಂದ ಷಟ್ಪದಿ ಕಾವ್ಯಗಳೆಲ್ಲರೂ ಸುಂದರವಾಗಿರುವಂತಹ ಕಾವ್ಯಗಳು. ಇಲ್ಲಿ ಭಾಮಿನಿ ಅಂತ ಹೇಳ್ತಾ ಇದ್ದಾರೆ. ಭಾಮಿನಿ ಅಂತಾರೆ ವೇದಾಭಿಮಾನಿಯಾಗಿರುವಂತಹ ಮಹಾಲಕ್ಷ್ಮೀ ದೇವಿಯರೇ. ಪರಮಾತ್ಮ, ಮಹಾಲಕ್ಷ್ಮಿಯ ಮುಖಾಂತರವೇ ಪರಮಾತ್ಮನ ಗುಣಗಳನ್ನು ಹೇಳಬೇಕಾಗುತ್ತೆ. ಆ ಮಹಾಲಕ್ಷ್ಮೀ ದೇವಿಯ ಪರಮಾತ್ಮನ ಪಾದ ಕಮಲಗಳ ರಸಾಸ್ವಾದನೆ ಮಾಡಿದವಳು. ಆದ್ದರಿಂದ ಅವಳಿಗೆ ಗೊತ್ತಿರುತ್ತೆ. ಆದ್ದರಿಂದ ಭಾಮಿನಿ ಷಟ್ಪದಿಯಲ್ಲಿ ಬರೆದಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಈ ಮಹಾದ್ಭುತ ಕಾವ್ಯ ಅಂತ ಹೇಳ್ತಾ ಇದ್ದಾರೆ. ಏಕೋ ವಿಷ್ಣು ಮಹದ್ಭೂತಃ ಎನ್ನುವಂತೆ ಪರಮಾತ್ಮನ ಸ್ತುತಿಯುಕ್ತವಾಗಿರುವಂತಹ ಆ ಕಾವ್ಯ ಎಲ್ಲವೂ ಅದ್ಭುತವಾಗಿಯೇ ಇರುತ್ತೆ. ಇಂತಹ ಸುಂದರ ಕಾವ್ಯದ ಆದಿಯಲ್ಲಿ ಅಂದರೆ ಮೊದಲು ಆ ಮನೋಹರ ತರಾತ್ಮಕ ಅಂದರೆ ಮನಸ್ಸನ್ನು ಸೆಳೆಯುವಂತಹ, ಮನಸ್ಸಿಗೆ ಇಂಪಾಗಿರುವಂತಹ ಶ್ರೀ ಲಕ್ಷ್ಮೀ ನರಸಿಂಹದೇವರನ್ನು ಆರಂಭಿಸಿ ತಾರತಮ್ಯ ಮೆಟ್ಟಲುಗಳಿಂದ ರಮಾ ಬ್ರಹ್ಮಾದಿ ದೇವತೆಗಳು ದಾಸರ ಪರ್ಯಂತರ, ಭಗವದ್ದಾಸರ ಪರ್ಯಂತರವಾಗಿ ತಾರತಮ್ಯಯುಕ್ತವಾಗಿರುವಂತಹ ನಾಂದಿ ಪದ್ಯಗಳು ಅಂದರೆ ಮಂಗಳಕರವಾಗಿವೆ ಅಂತ ಹೇಳ್ತಾ ಇದ್ದಾರೆ. ದೇವತೆಗಳಿಗೆ ಪ್ರಿಯವಾಗಿರುವಂತಹ ಸ್ತುತಿ ಗ್ರಂಥಾರಂಭದಲ್ಲಿ ಪದ್ಯಗಳ ಕವಿಯಿಂದ ರಚಿಸಲು ಕ್ರಮವಾದ ಪದರಚನೆಯುಳ್ಳಂತೆ ಈ ಪದ್ಯಗಳನ್ನು ಯಾರು ಯಾಮಯಾಮಕ್ಕೆ ಪಠಿಸುವರು, ಕಾಲಕಾಲಕ್ಕೆ ಇದನ್ನು ಸ್ತೋತ್ರ ಮಾಡ್ತಾರೆಯೋ, ಪಠಣೆ ಮಾಡ್ತಾರೆಯೋ ಅಂಥವರನ್ನು ಸುಧಾಮಸಕ, ಶ್ರೀಕೃಷ್ಣನೇ ಸುಧಾಮೆಗೆ ಮಿತ್ರನಾಗಿರುವಂತಹ
ಆತನೇ ಬಿಂಬನಾಮಕ ಪರಮಾತ್ಮ. ಇಂತಹ ಪರಮಾತ್ಮನು ಕೈ ಪಿಡಿಯಲೋಸುಗ ಭಕ್ತರನ್ನು ಕೈ ಹಿಡಿದು ಭವಸಮುದ್ರದಿಂದ ದಾಟಿಸಿ ತನ್ನ ಹತ್ತಿರ ಕರೆಯುವುದಕ್ಕೋಸ್ಕರ ಪ್ರೇಮದಿಂದಲೇ ಅಂತಹ ಭಕ್ತರುಗಳಲ್ಲಿ ಮಹಾಪ್ರೀತಿಯಿಂದ ಶಿಷ್ಯರನ್ನು ಉದ್ಧಾರ ಮಾಡಿಸುವಕ್ಕೋಸ್ಕರ ಹೇಳಿದಂತಹ ಗುರು ಕಾರುಣ್ಯಕ್ಕೇನೆಂಬೆ ನಮ್ಮ ಗುರುಗಳ ಅನುಗ್ರಹ ರೂಪ ಅಂತಃಕರಣಕ್ಕೆ ಈಡೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನನಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಹರಿಕಥಾಂಸಾರವನ್ನು ಬರೆದಿದ್ದಾರೆ. ಸಾರವೆಂದರೆ ಹರಿಕಥಾಮೃತ ಸಾರವೆಂಬುವುದೆಮ್ಮ ಗುರುವರ ಸಾರಿದಲ್ಲದೆ ತಿಳಿಯದೆನುತ ಮಹೇಂದ್ರ ನಂದನನ. ಸಾರಥಿಯ ಬಲಗೊಂಡು ಸಾರಗಳ ನಿರ್ಣಯಿಸಿ ಪೇಳ್ದನು ಸಾರಣಡವ ಮಹಾತ್ಮರಿಗೆ ಸಂಸಾರವೆಲ್ಲಿಹುದೋ. ಸಾರವೆಂದರೆ ಹರಿಕಥಾಮೃತ ಸಾರ ಅಂತ ಹೇಳ್ತಾರೆ. ಸಾರಾತ್ ಸಾರ ತರಹ ವಿಷ್ಣೋ ಹೇಳ್ತಾ ಇದ್ದಾರೆ. ಅಮೃತ ಅತ್ಯಂತ ಮುಖ್ಯ ರಸವಾದದ್ದು. ಬಿಂಬನಾಮಕನಾಗಿರುವಂತಹ ಹರಿ, ಆ ಪರಮಾತ್ಮನ ಕಥಾಲೀಲಾ ಅತ್ಯಂತ ಪವಿತ್ರವಾಗಿದೆ, ಸುಂದರವಾಗಿದೆ. ಈ ಬ್ರಹ್ಮಾಂಡದಲ್ಲಿ ಇದಕ್ಕಿಂತ ಸಾರವಾದದ್ದು ಇನ್ಯಾವುದು ಇಲ್ಲವೇ ಇಲ್ಲ. ಪರಮಾತ್ಮನೇ ಮುಖ್ಯ ಕರ್ತ ಕಾರಯಿತ, ಸುಸ್ಥಿರನಾಗಿರುವವನು, ಮುಖ್ಯ ರಸರಾಗಿರುವನು ಆ ಪರಮಾತ್ಮನೇ ಆಗಿದ್ದಾನೆ. ಅದಕ್ಕೆ ಹರಿಕಥಾಮೃತ ಸಾರ ಅಂದರು. ಪರಮಾತ್ಮನ ಕಥೆ ಎನ್ನುವುದೇ ಅದು ಅಮೃತ. ಪ್ರತಿಯೊಂದು ಅಕ್ಷರದಲ್ಲಿ ಆ ಅಮೃತ ತುಂಬಿಕೊಂಡಿದೆ. ಪರಮಾತ್ಮನ ಲೀಲೆ ತುಂಬಿಕೊಂಡಿದೆ, ಅವನ ಮಹಿಮೆ ತುಂಬಿಕೊಂಡಿದೆ. ಎಮ್ಮ ಗುರುವರ, ಗುರುಗಳು ಅಂತ ಯಾರಿಗಂತಾರೆ? ನಮ್ಮ ಅಜ್ಞಾನಾಂಧಕಾರವನ್ನು ಪರಿಹಾರ ಮಾಡಿ ಸುಜ್ಞಾನವನ್ನು ಕೊಟ್ಟು ಯಾರು ನಮಗೆ ಉದ್ಧಾರ ಮಾಡ್ತಾರೆಯೋ ಅಂಥವರು. ಇವರು ತಮ್ಮ ಗುರುಗಳಾಗಿರುವಂತಹ ಜಗನ್ನಾಥ ದಾಸರಿಗೆ ಹೇಳ್ತಾ ಇದ್ದಾರೆ. ದಾಸವರಿಯರು ಸಾರಿದಲ್ಲದೆ, ಅವರು ಹೇಳದೇ ಇದ್ದರೆ, ಪೇಳಿದರೆಂದರೆ ತಿಳಿಯದೇನುತ್ತ ಗೊತ್ತಾಗಲಾರದು. ಅವ್ರು ಹೇಳದೇ ಇದ್ದರೆ ನಮ್ಗೆ ಗೊತ್ತೇ ಆಗ್ತಾ ಇರಲಿಲ್ಲ ಪರಮಾತ್ಮನ ಮಹಿಮೆ. ಎಂದು ಮಹೇಂದ್ರ ನಂದನನ, ಇಂದ್ರಪುತ್ರನಾಗಿರುವಂತನ ಅರ್ಜುನನ ರಥಕ್ಕೆ ಕುದುರೆ ನಡೆಸುವ ಸಾರಥಿಯಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ಬಲಗೊಂಡು ಅವನ ನಮಿಸಿ ಅವನ ಅನುಗ್ರಹದಿಂದಲೇ ಸಾರಾಸಾರಗಳನ್ನು ನಿರ್ಣಯಿಸಿ ಯಾವುದು ಮುಖ್ಯ ಯಾವುದು ಅಮುಖ್ಯ ಅಂತ ಹೇಳಿ ನಿಶ್ಚಯವಾಗಿ ನಿರ್ಣಯಿಸಿ ಸತ್ಯವಾಗಿ ನಿಶ್ಚಯ ಮಾಡಿಕೊಂಡು ಸತ್ಯವಾಗಿ ಪೇಳಿದರು. ಪರಮಾತ್ಮನ ಅನುಗ್ರಹದಿಂದಲೇ ಹೇಳಿದ್ದಾರೆ ಈ ಗ್ರಂಥವನ್ನು. ಈ ಗ್ರಂಥ ರಚಿಸಿದ್ದಾರೆ ಜಗನ್ನಾಥ ದಾಸರು ಪರಮಾತ್ಮನ ಅನುಗ್ರಹದಿಂದಲೇ. ಅನುಸಾರ ನಡೆವ ಮಹಾತ್ಮರಿಗೆ ಹೀಗೆ ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಅನುಸರಿಸಿ ನಡೆಯುವಂತಹ ಜ್ಞಾನಿಗಳಿಗೆ ಸಂಸಾರವೆಲ್ಲಿಹುದು, ಅವರಿಗೆ ಭವದ ಸುಖ ಭವದ ದುಃಖ ಇಲ್ಲೇ ಇಲ್ಲ. ಅವರಿಗೆ ಸಂಸಾರದಲ್ಲಿರುವಂತಹ ದುಃಖ ಎಂದೂ ಯಾವತ್ತೂ ಬರುವುದೇ ಇಲ್ಲ. ಅವರಿಗೆ ಪರಮಾತ್ಮನ ಅನುಗ್ರಹ ಆಗಿಯೇ ಆಗುತ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ. ದಾಸವರ್ಯರ ಮುಖದಿ ನಿಂದು ರಮೇಶನನು ಕೀರ್ತಿಸುವ ಮನದ ಅಭಿಲಾಷೆಯಲ್ಲಿ ವರ್ಣಾಭಿಮಾನಿಗಳಿಗೊಲಿದು ಪೇಳಿಸಿದ ಈ ಸುಲಕ್ಷಣ ಕಾವ್ಯದೊಳಗತಿ ಪ್ರಾಸಗಳಿಗೆ ಪ್ರಯತ್ನವಿಲ್ಲದೆ ಲೇಸುಲೇಸನೆ ಶ್ರಾವ್ಯಮಾದುದೆ ಕುರುಹು ಕವಿಗಳಿಗೆ. ಪರಮಾತ್ಮನ ಅನುಗ್ರಹದಿಂದಲೇ ಇಂತಹ ಗ್ರಂಥವನ್ನು ರಚಿಸಲಿಕ್ಕೆ ಸಾಧ್ಯ ಇದೆ. ಇಲ್ಲದೇ ಇದ್ದರೆ ಸಾಧ್ಯವೇ ಇಲ್ಲ. ದಾಸವರ್ಯರ ಮುಖದಿ ನಿಂದು ಅಂತ ಹೇಳ್ತಾರೆ. ಈ ಗ್ರಂಥ ರಚಿಸುವ ಕಾಲದಲ್ಲಿ ವರ್ಣಾಭಿಮಾನಿ ದೇವತೆಗಳು ಒಲಿದು ಸಮಸ್ತ ಅಕಾರಾದಿ ಪಂಚಾಶದ್ ವರ್ಣಗಳ ಅಭಿಮಾನಿಗಳಾಗಿರುವಂತಹ ದೇವತೆಗಳೇ ಪ್ರತ್ಯಕ್ಷವಾಗಿ ಒಲಿದು ದಾಸವರ್ಯರ ಮುಖದಿಂದ ಅವರ ಮುಖದಲ್ಲಿ ನಿಂತು
ಯಾಕೆ ನಿಂತಿದ್ದಾರೆ ಅಂತಂದರೆ ರಮೇಶನನ್ನು ಕೀರ್ತಿಸುವ ರಮಾಪತಿಯಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನನ್ನು, ಅವನ ಗುಣಗಾನವನ್ನು, ಅವನ ಮಹಿಮೆಯನ್ನು, ಗುಣಗಾನ ಮಾಡುವಂತಹ, ಮಹಿಮೆಯನ್ನು ಹೇಳುವಂತಹ ನಮ್ಮಿಂದಾಗಲಿ ಅಂತ ಹೇಳಿ ಆ ಮನೋ ಇಚ್ಛೆಯಿಂದ ಮಹಾ ಉಲ್ಲಾಸದಿಂದ ಅಕ್ಷರಾಭಿಮಾನಿ ದೇವತೆಗಳು ನಾ ಮುಂದೆ ನೀ ಮುಂದೆ ಅಂತ ಆತುರ ಪಡುತ್ತಾ ದಾಸರ ಮುಖದಲ್ಲಿ ನಿಂತು ಹೇಳಿಸಿದಂತಹ ಮಹಾಕಾವ್ಯ ಗ್ರಂಥವಿದು ಹರಿಕಥಾಮೃತ ಸಾರ. ದಾಸರು ತಮ್ಮ ಸ್ವಬುದ್ಧಿಯಿಂದ ಹೇಳಿದುದಲ್ಲ. ಕಾರಣ ಈ ಸುಲಕ್ಷಣ ಕಾವ್ಯದೊಳಗೆ ಈ ಶ್ರೀಹರಿಯ ಮುಖ್ಯವಾದ 32 ಲಕ್ಷಣಗಳು ಹೇಗಿರಬೇಕೋ ಈ ಕಾವ್ಯಮಯವಾದ ಹರಿಕಥಾಮೃತ ಸಾರ ಗ್ರಂಥವು ಶ್ರೀಹರಿಯ ಸುಲಕ್ಷಣದಂತೆ ಲಕ್ಷಣೋಪೇತವಾಗಿದೆ. 32 ಸಂಧಿಗಳಿಂದ ಕೂಡಿದೆ. ಯತಿ ಅಂತಂದರೆ ಪದ್ಯದ ಚರಣ, ಛಂದಸ್ಸಿನಲ್ಲಿ ಉಸಿರಿನ ವಿಶ್ರಾಂತಿ, ಸ್ಥಾನ ನಿಲ್ಲುವಿಕೆಗೆ ಅಂತಾರೆ ಯತಿ ಅಂತ. ಪ್ರಾಸಗಳಿಗೆ ಪದ್ಯದ ಚರಣಗಳ 2ನೇ ಅಕ್ಷರ ಒಂದೇ ಇರಬೇಕು, ಅದಕ್ಕೆ ಪ್ರಾಸ ಅಂತ ಕರೀತಾರೆ. ಇಂತಹ ಪ್ರಾಸ ಅಕ್ಷರಗಳನ್ನು ಜೋಡಿಸಲು ಪ್ರಯತ್ನವಿಲ್ಲದೆ ಯಾವ ಥರದ ಸ್ವಬುದ್ಧಿ ಸಾಧನ, ಅದಕ್ಕೆ ಕಷ್ಟಪಡದೆ ನಿರಾಯಾಸವಾಗಿ ಹೇಳಿದ್ದಾರೆ. ಒಂದಲ್ಲ ಎರಡಲ್ಲ ಇಷ್ಟೊಂದು ಪದ್ಯಗಳು ಬರೆದಿದ್ದಾರೆ. 2ನೇ ಅಕ್ಷರ ಅದೇ ಇರಬೇಕು. ಇಲ್ಲಿ ನೋಡ್ರಿ, ದಾಸ, ರಮೇಶ, ಮೇಷ, ಲಾಶೆ, ಈಸು, ಪ್ರಾಸ, ಲೇಸು 2ನೇ ಅಕ್ಷರ ಅದೇ ಇರಬೇಕು. ಯಾವ ಥರ ಕಷ್ಟಪಡದೆ ನಿರಾಯಾಸವಾಗಿ ಹೇಳಿದ್ದಾರೆ. ಯಾಕೆ? ಪರಮಾತ್ಮನ ಒಲುಮೆಯಿಂದ ಹೇಳಿದ್ದಾರೆ. ಕವಿಗಳಿಗೆ ಕುರುಹು, ಜ್ಞಾನಿಗಳಿಗೆ ಮಾತ್ರ ಇದು ಸಾಧ್ಯ, ಉಳಿದವರಿಗೆ ಇದು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಮಹಾಕಾವ್ಯ ಶ್ರಾವ್ಯಮಾದುದೇ. ಈ ಮಹಾಕಾವ್ಯ ಒಳ್ಳೆಯ ಉತ್ಸಾಹದಿಂದ ಕೇಳಲು ಯೋಗ್ಯವಾದ ಹರಿಚರಿತೆಯಾದಂತಹ ಮಹಾಕಾವ್ಯವಾಗಿದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಪರಮಾತ್ಮನ ಅನುಗ್ರಹದಿಂದಲೇ ಆಗುತ್ತೆ. ನಿಮ್ಗೆ ಹೇಳಿದ್ದೇನೆ ಎಷ್ಟೋ ಸಲ, ನಾವು ಹೇಳಬೇಕು ಅಂಥೇಳಿ ನೋಡ್ಕೊಂಬಂದಿರ್ತೇವೆ, ಎದುರಿಗೆ ಪುಸ್ತಕನೂ ಇರುತ್ತೆ. ಆದರೆ ಹೇಳುವಾಗ ಆ ಪರಮಾತ್ಮ ಏನು ಹೇಳಿಸ್ಬೇಕು ಅದನ್ನೇ ಹೇಳಿಸ್ತಾರೆ. ಆದ್ದರಿಂದ ಪರಮಾತ್ಮನ ಅನುಗ್ರಹ ಪ್ರತಿ ಕ್ಷಣಕ್ಕೂ ಬೇಕು. ಇಷ್ಟು 32 ಸಂಧಿಗಳನ್ನು ಬರೆದಿದ್ದಾರೆ. ವಾಯುದೇವರು 32 ಲಕ್ಷಣಗಳುಳ್ಳಂಥವರು, ಪರಮಾತ್ಮನ ಸಾಕ್ಷಾತ್ ಪ್ರತಿಬಿಂಬರಾಗಿದ್ದಾರೆ. ಅಂತಹ ಗ್ರಂಥವನ್ನು ಬರೆದು ನಮ್ಮ ಮುಂದಿಟ್ಟಿದ್ದಾರೆ. ನೋಡ್ರಿ, ಸಾಕ್ಷಾತ್ ಪ್ರತಿಬಿಂಬ ಇದೆ. ಅಂತಹ 32 ಲಕ್ಷಗಳಿಂದ ಉಳಿದಂತಹ ಈ ಗ್ರಂಥವನ್ನು ಬರೆದಿದ್ದಾರೆ. ಆದ್ದರಿಂದ ಇದನ್ನು ಉತ್ಸಾಹದಿಂದ ಕೇಳ್ರಿ ಅಂತ ಹೇಳ್ತಾ ಇದ್ದಾರೆ. ಉತ್ಸಾಹದಿಂದ ಕೇಳಿ ಆ ಪರಮಾತ್ಮನ ಅನುಗ್ರಹವನ್ನು ಪಡೆಯಿರಿ ಅಂಥೇಳಿ ಹೇಳ್ತಾ ಇದ್ದಾರೆ. ಪ್ರಾಕೃತೋಕ್ತಿಗಳೆಂದು ಬರಿದೆ ಮಹಾಕೃತಜ್ಞರು ಜರಿವರಲ್ಲದೆ ಸ್ವೀಕೃತವ ಮಾಡದಲೆ ಬಿಡುವರೆ ಸುಜನರಾದವರು. ಶ್ರೀಕೃತೇಪತಿ ಅಮಲ ಗುಣಗಳು ಈ ಕೃತಿಯೊಳುಂಟಾದ ಬಳಿಕ ಪ್ರಾಕೃತವೇ ಸಂಸ್ಕೃತ ಸಡಕರವೇನು ಸುಜನರಿಗೆ. ಪ್ರಾಕೃತೋಕ್ತಿಗಳೆಂದು ಸಂಸ್ಕೃತ ಮೂಲ ಭಾಷೆಯಿಂದ ಹುಟ್ಟಿದಂತಹ ಉಳಿದ ಭಾಷೆಗಳಿಗೆಲ್ಲ ಪ್ರಾಕೃತ ಭಾಷೆ ಅಂತ ಕರೀತಾರೆ, ಕನ್ನಡ ಇತ್ಯಾದಿಗಳು. ಇದು ಕನ್ನಡ ಭಾಷೆಯಲ್ಲಿದೆ ಅಂತ ಹೇಳಿ ಬರೀದೆ. ಇದರಲ್ಲಿ ಏನಿದೆ? ಕನ್ನಡ ಭಾಷೆಯಲ್ಲಿದೆ, ಸಂಸ್ಕೃತದಲ್ಲಿದ್ದರೆ ಚೆನ್ನಾಗಿರ್ತಿತ್ತು, ಕನ್ನಡದಲ್ಲಿದೆ, ಇದನ್ನೇನು ಓದಬೇಕು ಅಂತ ತಿಳ್ಕೊಂಡು ಮಹಾಕೃತಜ್ಞರು ಯಾರು? ಉಪಕಾರ ಮಾಡಿದ್ದನ್ನು ಮರೆತು ಅಪಕಾರ ಮಾಡುವವರು, ಅಪಕಾರಿಗಳು, ಅವರು ಮಹಾಕೃತಜ್ಞರು. ಸ್ವಾಮಿ ಭೃತ್ಯ ಭಾವವನ್ನು ಮರೆದು
ಉಂಡ ಮನೆಯ ಎಣಿಸುವವರು, ಉಂಡ ಮನೆಯ ಮೇಲೆ ಎಣಿಸುವರು. ಇಂತಹ ದುಷ್ಟಚೇತನರು ಮಾತ್ರ ಜರಿವರಲ್ಲದೆ ಇಂಥವರು ಕನ್ನಡದಲ್ಲಿದೆ ಹರಿಕಥಾಂಸಾರ, ಇದನ್ನೇನು ಓದಬೇಕು ಅಂತ ಹೇಳಿ ಸ್ವೀಕಾರ ಮಾಡೋದಿಲ್ಲ. ಆದರೆ ಸುಜನರಾದವರು, ಮುಕ್ತಿಯೋಗ್ಯರಾದವರು ಬಹು ಆದರದಿಂದ ಇದನ್ನು ಸ್ವೀಕಾರ ಮಾಡ್ತಾರೆ. ಯಾಕೆ ಅಂದರೆ ಶ್ರೀಪತಿ ಅಮಲ ಗುಣಗಳು, ಲಕ್ಷ್ಮೀಪತಿಯ ಕೃತಿಪತಿಯಾಗಿರುವಂತಹ ಪರಮಾತ್ಮನ ಅಮಲ ಗುಣಗಳು, ನೋಡ್ರಿ ಮೋಕ್ಷಾದಿ ಸಂಪತ್ತನ್ನು ಕೊಡುವಂತಹ ಕೃತಿನಾಮಕ ಲಕ್ಷ್ಮೀದೇವಿಯ ಪತಿಯಾಗಿರುವಂತಹ ಪ್ರದ್ಯುಮ್ನ ದೇವನ ನಿರ್ದುಷ್ಟವಾಗಿರುವಂತಹ ಪೂರ್ಣ ಜ್ಞಾನಾನಂದಾದಿ ಬಲ ಐಶ್ವರ್ಯಾದಿ ಸಚ್ಚಿದಾನಂದಾತ್ಮಾದಿ ನಿರ್ದೋಷವಾಗಿರುವಂತಹ ಅನಂತ ಪರಮಾತ್ಮನ ಅನಂತ ಗುಣಗಳು ಇರುವುದರಿಂದ ಈ ಹರಿಕಥಾಮೃತ ಸಾರ ಬಳಿಕ ಈ ಹರಿಕಥಾಂಸಾರವೆಂಬ ಪ್ರಾಕೃತ ಅಂದರೆ ಕನ್ನಡ ರೂಪದಲ್ಲಿರುವಂತಹ ಕನ್ನಡದಲ್ಲಿದ್ದರೂ ಇದು ಪರಮಾತ್ಮನ ಗುಣಗಳನ್ನೇ ಹೇಳ್ತಾ ಇದೆ, ಅವನ ಮಹಿಮೆಯನ್ನೇ ಹೇಳ್ತಾ ಇದೆ. ಹರಿಗುಣಗಾನ ಸ್ವಜನರಿಗೆ, ಹರಿಗುಣಗಾನವನ್ನು ಮಾಡುವಂತಹ ಸಜ್ಜನರಿಗೆ ಅದೇನು ಸಂಸ್ಕೃತ ಇಲ್ಲ ಕನ್ನಡದಲ್ಲಿದೆ ಅಂತ ಅದೆಲ್ಲ ಏನಿಲ್ಲ. ಹರಿಗುಣಗಾನವನ್ನು ಮಾಡುವಂಥವರಿಗೆ ಅದು ಕನ್ನಡದಲ್ಲೇ ಇರಲಿ ಯಾವುದು ಭಾಷೆಯಲ್ಲೇ ಇರಲಿ ಆ ಪರಮಾತ್ಮನ ಮಹಿಮೆಯನ್ನು ತಿಳಿದುಕೊಂಡು ಸಂತೋಷ ಪಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.